ಪ್ರೆಪ್ ಅಂತ ಬಂದರೆ ಏನೇನಾಗುತ್ತೆ ಅಲ್ಲಿ ಸ್ಟೆಪ್ಸು ಮಾಯಿಶ್ಚರೈಸರ್ ಅಗೇನ್ ಅಗೇನ್ ಎನಿ ಬ್ರ್ಯಾಂಡ್ ಪರ್ಟಿಕ್ಯುಲರ್ ತಚ್ಚಾತ್ ಬೆಸ್ಟ್ TATCHA ತಚ್ಚಾ ಆ್ಯಂಡ್ ಎಂಬ್ರಿಲಾಸಿಸ್ ಅದರಲ್ಲೂ ಅಷ್ಟೇ ಮ್ಯಾಮ್ ವೆರೈಟಿ ಡ್ರೈ ಸ್ಕಿನ್ ಆಯಿಲಿ Oily, ಸ್ಕಿನ್ combination. ಕಾಂಬಿನೇಷನ್ ಸ್ಕಿನ್. ಫಸ್ಟು ಸ್ಕಿನ್ ಟೈಪ್ ವೆರಿ ಮ್ಯಾಟರ್. ಸ್ಕಿನ್ ಟೈಪ್ನ ತೊಗೊಂಡ್ವಿ ಅಂತಂದರೆ ಪ್ರಾಡಕ್ಟ್ ಚೂಸ್ ಮಾಡ್ಕೊಳ್ಳೋದು ಈಸಿ ಇರುತ್ತೆ. ಸರಿ. ಸೊ ಇಷ್ಟಾದಮೇಲೆ ದೆನ್ ಪ್ರೈಮರ್ ಪ್ರೈಮರ್ ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ರೇ ಮೇಕಪ್ಪು ಲೇರಿಂಗ್ ಅಲ್ಲದೆ ಏನು ನೋ ಮೇಕಪ್ ಲುಕ್ ಅಂತಿದ್ದೀರಲ್ಲ, ಸೊ ನಾವು ಏನಿವಾಗ ಟ್ರೆಂಡಿಂಗ್ ಏನಿದೆ ನೋ ಮೇಕಪ್ ಲುಕ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಇವೆಲ್ಲ ಅಪ್ಲೈ ಮಾಡ್ಕೊಂಡಾಗ ಅದ್ರ ಮೇಲೆ ಪ್ರಾಡಕ್ಟ್ ಯೂಸ್ ಮಾಡೋದು ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಆವಾಗ ನೋ ಮೇಕಪ್ ಲುಕ್ ಬರುತ್ತೆ, ಕೇಕಿ ಥರ ಕಾಣಲ್ಲ. ಸೊ ಆ್ಯಸ್ ಅ ಸೊ ಬಿಗಿನರ್ ಇದಿಷ್ಟೆಲ್ಲ ನಾನು ಫಾಲೋ ಮಾಡಬೇಕಾ? ಬಿಗಿನರ್ ಆದರೂ ಮಾಡಲೇಬೇಕು, ಎಕ್ಸ್ಪೀರಿಯನ್ಸ್ ಇರೋರಾದರೂ ಇದೆಲ್ಲ ಫಾಲೋ ಮಾಡಲೇಬೇಕು. ಇಫ್ ಇನ್ ಕೇಸ್ ನಂಗೆ ಟೈಮ್ ಇಲ್ಲ, ಬ್ರೈಡ್ಸ್ ಹತ್ರ ಹೋಗಿರ್ತೀವಿ, ನಮಗೆ ಹಾಫ್ ಆನ್ ಅವರ್ ಮುಹೂರ್ತಮ್ ಟೈಮಲ್ಲಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿರ್ತಾರೆ, ನಮ್ಗೆ ಆಪ್ಷನ್ನೇ ಇಲ್ಲ, ಸ್ಕಿನ್ ಹೇಗೆ ಪ್ರಿಪ್ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡಿ ನನಗೆ ಟೈಮ್ ಇಲ್ಲದೆ ಇರೋವಾಗ ಒನ್ ಸೊಲ್ಯೂಷನ್ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ಆಗಿದ್ರೆ ಕ್ಲೆನ್ಸ್ ಮಾಡಿಕೊಂಡು ಶೀಟ್ ಮಾಸ್ಕ್ ಬರುತ್ತೆ ಅಲ್ವಾ ಮ್ಯಾಮ್, ಶೀಟ್ ಮಾಸ್ಕ್ ಹಾಕಿ ಲೈಟಾಗಿ ಮಸಾಜ್ ಮಾಡ್ತಾ ಶೀಟ್ ಮಾಸ್ಕ್ನ ರಿಮೂವ್ ಮಾಡಿಕೊಂಡು ಒಂದು 25 ಸೆಕೆಂಡ್ಸ್ ಬಿಟ್ಟು ಬ್ರಷ್ ಮಾಮೂಲಿ ಆ್ಯಸ್ ಯೂಶ್ವಲ್ ಒಂದು ಕಬುಕಿ ಬ್ರಷಿಂದ ಪ್ರಾಡಕ್ಟ್ನ ಟ್ಯಾಪ್ ಮಾಡ್ಕೊತ ಸ್ಕಿನ್ ಒಳಗಡೆ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಸ್ಕಿನ್ ಕೇರ್ ಅದರಲ್ಲೇ ಆಗುತ್ತೆ, ಹೈಡ್ರೇಷನ್ ಅದರಲ್ಲೇ ಆಗುತ್ತೆ. ಓಹೋ, ಕ್ವಿಕ್ ಫಿಕ್ಸ್ ಅಂದರೆ ಕ್ವಿಕ್ ಫಿಕ್ಸ್ ಶೀಟ್. ಶೀಟ್ ಆ್ಯಂಡ್ ಏನೋ ಬ್ರಷು ಕಬುಕಿ ಲೈಕ್ ಫೌಂಡೇಶನ್ ಬ್ರಷ್. ದೆನ್ ಸ್ಕಿನ್ ಒಳಗಡೆ ಅದು ಚುಚ್ಚಬೇಕು, ಪೋಕ್ ಮಾಡಬೇಕು ಪ್ರಾಡಕ್ಟ್. ಓ, ಆ ಥರದ ಪ್ರಾಡಕ್ಟಿಂದ ಮಾಡಿದ್ರೆ ಸ್ಕಿನ್ ಹೈಡ್ರೇಟು ಆಗುತ್ತೆ. ಈ ಸ್ಕಿನ್ ಕೇರ್ ಗೊತ್ತಿಲ್ಲದೆ ಇದ್ದರೆ ಅದು ಆಲ್ಮೋಸ್ಟ್ ಸ್ಕಿನ್ ಕೇರ್ಗೆ ಸಪೋರ್ಟ್ ಮಾಡುತ್ತೆ. ಏನಕ್ಕೆ ಚುಚ್ಚಬೇಕು? ಸ್ಕಿನ್ ಒಳಗಡೆ ಪ್ರಾಡಕ್ಟ್ನ ಫುಲ್ ಮಾಡಬೇಕು, ಪುಷ್ ಮಾಡಬೇಕು. ಸೊ ಚುಚ್ಚೋ ಬ್ರಷ್ಗಳು ಹಂಗಿದ್ರೆ ಒಳ್ಳೇದಾ? ಪ್ರಾಡಕ್ಟ್ ಈ ರೀತಿ ಅಂದರೆ ಈ ಥರ ಬರುತ್ತಲ್ವ ಮ್ಯಾಮ್ ಬ್ರಷ್, ಹಾಂ, ಈ ಥರದಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ ಏನಂದರೆ ಸ್ಕಿನ್ ಒಳಗಡೆಗೆ ಅಬ್ಸರ್ವ್ ಆಗುತ್ತೆ. ಓಹೋ, ಇದನ್ನೇ ಕಬುಕಿ ಅನ್ನೋದಲ್ವಾ? ಯಾ, ಟ್ಯಾಪ್ ಮಾಡ್ಕೋತಾ ಇದ್ರೆ ಪ್ರಾಡಕ್ಟ್ ಏನಾಗುತ್ತೆ, ಬ್ರಷ್ಗೆ ವಾಪಸ್ ಬರಲ್ಲ. ನೋಡಿ ಬೇಕಿದ್ರೆ ಅದು ಮೇಲ್ಗಡೆ ಬೇರೆ ಥರ ಬರುತ್ತೆ, ಒಳಗಡೆ ಬೇರೆ ಥರ ಇದೆ, ಲೈಕ್ ಡಬಲ್ ಇದೆ, ಕಾಣಿಸ್ತಿದ್ಯಾ? ಆ ಡಬಲ್ ಏನಕ್ಕಿದೆ ಅಂದರೆ ಇನ್ನು ತುಂಬ ಸಣ್ಣ ಸಣ್ಣ ಹೋಲ್ಸ್ ಒಳಗಡೆಗೂ ಸ್ಕಿನ್ನಲ್ಲಿರೋವಂಥ ಸಣ್ಣ ಸಣ್ಣ ಹೋಲ್ಸ್ ಒಳಗಡೆ ಅದು ಡೀಪಾಗಿ ಹೋಗುತ್ತೆ ಅಂತ. ಇವಾಗ ಈ ಬ್ರಷ್ ಯಾಕಿಲ್ಲ? 2 ಥರ ಅಲ್ಲ, ಇಲ್ಲಿ 2 ಥರ ಇದೆ, ಇದರಲ್ಲಿ ಯಾಕಿಲ್ಲ? ಸೊ ಇದೇನಾಗುತ್ತೆ ಅಂದರೆ ಪ್ರಾಡಕ್ಟ್ನ ಸ್ಕಿನ್ ಒಳಗಡೆ ಪುಷ್ ಮಾಡುತ್ತೆ. ಓ, ಸೊ ನೀವು ಯಾವ ಥರ ಬ್ರಷ್ ಯೂಸ್ ಮಾಡ್ತೀರಾ ಅದರಲ್ಲೂ ಎಲ್ಲ ಆಟ ಇದೆ. ಹೌದು ಮ್ಯಾಮ್, ಹೌದು. ಸೊ ಆಗಲೇ ನೀವು ಹೇಳ್ತಿದ್ರಿ ಟೀ ಝೋನಲ್ಲಿ ನನಗೆ ಮೇಕಪ್ ರಿಮೂವ್ ಆಗತ್ತೆ ಅಂತ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಪ್ರೆಪ್ಪಿಂಗಲ್ಲಿ ಟೀ ಝೋನ್ ಏರಿಯಾ ಮಾತ್ರ ಬ್ಲರ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಅದಾದಮೇಲೆ ನೀವು ಅಪ್ಲೈ ದ ನಾರ್ಮಲ್ ಪ್ರಾಡಕ್ಟ್ ಫೌಂಡೇಶನ್ಸ್. ಸರಿ. ಸೊ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಬೇಸಿಕ್ ಸ್ಕಿನ್ ಮತ್ತು ಫಿನಿಶ್, ಸೊ ಸ್ಕಿನ್ ಪ್ರೆಪ್ ಬಗ್ಗೆ ಮಾತಾಡಿದ್ವಿ. ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಾದಮೇಲೆ ಬರೋದೆ ನೆಕ್ಸ್ಟು ಫೌಂಡೇಶನ್ ಆ್ಯಂಡ್ ಆಲ್ ಆಫ್ ಇಟ್. ಸೊ ಯು ಸ್ಪೋಕ್ ಅಬೌಟ್ ದ ಫೌಂಡೇಶನ್. ಇವತ್ತು ಡ್ಯೂಯಿ ಸ್ಕಿನ್ ಅಥವಾ ಸಾಫ್ಟ್ ಮ್ಯಾಟ್, ಈ ಥರದ್ರಲ್ಲಿ ಯಾವುದು ಇಂಡಿಯನ್ ವೆದರ್ಗೆ ಜಾಸ್ತಿ ಹೊತ್ತಿರುತ್ತೆ? ನಾವು 2 ಥರನೂ ಮಾಡ್ಕೋಬೋದು. ಅಂದರೆ ಈವ್ನಿಂಗ್ ಟೈಮ್ ಬೇರೆ ನಾವು ಡ್ಯೂವಿ ಕೊಟ್ಟು ಮಾರ್ನಿಂಗ್ ಟೈಮ್ ಮ್ಯಾಟಿಫೈ ಮಾಡ್ಕೋಬೋದು. ಮ್ಯಾಟಿ ಲಾಂಗ್ ಲಾಸ್ಟ್ ನಿಲ್ಲತ್ತೆ, ಡ್ಯೂವಿ ಲಾಂಗ್ ಲಾಸ್ಟ್ ನಿಲ್ಲಲ್ಲ. ಇಫ್ ಇನ್ ಕೇಸ್ ನಾವು ಡ್ಯೂವಿ ಮೇಕಪ್ ಮಾರ್ನಿಂಗ್ ಮಾಡ್ಕೊಂಡಿದ್ವಿ ಅಂತಂದರೆ ಆ ಲೈಟ್ ಫೋಕಸ್ಗೆಲ್ಲ ತುಂಬ ಹೆವಿ ಕಾಣಿಸುತ್ತೆ. ಆ್ಯಂಡ್ ಮೇನ್ ಥಿಂಗ್, ಕ್ಯಾಮ್ರಾ ಬಂದು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಬ್ರೈಟ್ಸ್ ಹತ್ರನೇ ಇರುತ್ತೆ. ದ ಥಿಂಗ್ ಕ್ಯಾಮ್ರಾ ಫೋಕಸ್ ನಿಯರ್ ಇರುತ್ತೆ. ರಿಸೆಪ್ಷನ್ ಫಾರ್ ಎಕ್ಸಾಂಪಲ್ ರಿಸೆಪ್ಷನ್ ದೂರ ಇರುತ್ತೆ. ಆವಾಗ ಡ್ಯೂವಿ ಮಾಡಿಕೊಂಡಾಗ ಮೇಕಪ್ ಫ್ಲಾಲೆಸ್ ಅನ್ನಿಸ್ತಾ ಇರುತ್ತೆ. ಸೊ ಬೆಳಗ್ಗೆ ಡೇ ಮೇಕಪ್ ಎಲ್ಲ ಶುಡ್ ಆಲ್ವೇಸ್ ಬಿ ಮ್ಯಾಟ್. ಡೇ ಮ್ಯಾಟ್ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಡೇ ಪೂರ್ತಿ ಇರುತ್ತೆ ಮೇಕಪ್. ವಾವ್, ದಟ್ಸ್ ಅ ನೈಸ್ ಟಿಪ್. ಇಟ್ಸ್ ಅ ವ್ಯಾಕ್ಸ್ ಬೇಸ್. ಆಲ್ಮೋಸ್ಟ್ ಮ್ಯಾಟ್ ಪ್ರಾಡಕ್ಟ್ಸ್ ಎಲ್ಲನೂ ವ್ಯಾಕ್ಸ್ ಬೇಸಲ್ಲಿರುತ್ತೆ. ವ್ಯಾಕ್ಸ್ ಅಂದರೆ ಮೇಣ, ಆ್ಯಸ್ ಯೂಶ್ವಲ್ ಮೇಣ ಹೇಗಿರುತ್ತೆ, ಹಚ್ಚಿದ್ಮೇಲೆ ಅದು
ರಿಮೂವ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಸೇಮ್ ಪ್ರೋಸೆಸ್ ಮೇಕಪ್ಪಲ್ಲಿರುತ್ತೆ. ಸೊ ಇತ್ತೀಚೆಗೆ ಸ್ಕಿನ್ ಟಿಂಟ್ಸ್ ಆರ್ ದೇ ರಿಪ್ಲೇಸಿಂಗ್ ಫೌಂಡೇಶನ್ಸ್? ನೋ, ಸ್ಕಿನ್ ಟಿಂಟ್ಸ್ ಆಲ್ಮೋಸ್ಟ್ ಜಸ್ಟ್ ಒನ್ ಡೇ ರೆಗ್ಯುಲರ್ ಯೂಸ್ಗೆ ಹೋದರೆ ಓಕೆ. ಫೌಂಡೇಶನ್ಗೆ ಅದು ಮ್ಯಾಚೇ ಆಗಲ್ಲ. ಫೌಂಡೇಶನ್ನೇ ಬೇರೆ, ಫೌಂಡೇಶನ್ ಟೆಕ್ಸ್ಚರೇ ಬೇರೆ, ಸ್ಕಿನ್ ಟಿಂಟ್ ಟೆಕ್ಸ್ಚರ್ಸೇ ಬೇರೆ. ಸೊ ಈಗ ಹೌ ಟು ಚೂಸ್ ಫೌಂಡೇಶನ್ಸ್? ಯಾಕೆಂದರೆ ಇವತ್ತು ಕೆಲವು ಅಂಡರ್ ಟೋನ್ಸ್ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತಲ್ಲ. ಸೊ ನಾನು ಕರೆಕ್ಟಾಗಿರೋ ಫೌಂಡೇಶನ್ ಕಲರ್ ಆಗಿರಲಿ ಅಥವಾ ಬ್ರ್ಯಾಂಡ್ ಆಗಿರಲಿ ಹೆಂಗೆ ಚೂಸ್ ಮಾಡಬೇಕು? ಸ್ಕಿನ್ ಟೈಪ್ ಅಗೇನ್ ಅಗೇನ್ ಸ್ಕಿನ್ ಟೈಪ್ ಆದಮೇಲೆ ಇವತ್ತು ಟಾಪ್ 3 ಫೌಂಡೇಶನ್ ಬ್ರ್ಯಾಂಡ್ಸ್ ಇನ್ ದ ಮಾರ್ಕೆಟ್: ಡಿಯೋ, ಎಸ್ಟಿ ಲಾಡರ್, ಚಾರ್ಲಿ ಟಿಲ್ಬರಿ. ಇವೆಲ್ಲವೂ ಐ ಥಿಂಕ್ ಇನ್ನೂ ಇದ್ದಾವೆ ಮ್ಯಾಮ್, ತುಂಬ ಇದ್ದಾವೆ ಮಾರ್ಕೆಟಲ್ಲಿ. ನಾವು ಹೇಳೋದು ಅಂದರೆ ನಮಗೆ ಹೋದ ತಕ್ಷಣ ಸಿಗೋದು ಇಂಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ಸೆಫೋರಾ ಇದೆ, ಹೋಗ್ಬಿಡ್ತೀವಿ, ತೊಗೊಂಡು ಬಂದುಬಿಡ್ತೀವಿ, ಹೋದ ತಕ್ಷಣ ಸಿಗುತ್ತೆ. ಬಟ್ ಇನ್ನೂ ತುಂಬ ಚೆನ್ನಾಗಿರೋದು ಶನೆಲ್ ತುಂಬ ಚೆನ್ನಾಗಿದೆ. ಈ ದೇಶದಲ್ಲಿ ಸಿಗದೇ ಇರೋದು ಅಷ್ಟು ಹೌದು. YSL ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ತುಂಬ ಚೆನ್ನಾಗಿರೋದಿದೆ. ಒಂದು ಪ್ರಾಡಕ್ಟ್ ನಮ್ಗೆ ಈಸಿಯಾಗಿ ಸಿಗೋ ಅಂಥದ್ದನ್ನು ಎಲ್ಲರಿಗೂ ಇವಾಗ ನಮ್ಮ ಕ್ಲೈಂಟು ಇಷ್ಟಪಡಬೇಕು, ನೋಡಿರಬೇಕು ಪ್ರಾಡಕ್ಟು, ಕ್ಲೈಂಟ್ ನೋಡಿರ್ತಾರೆ. ಸೊ ಡಿಯೋರ್ ತುಂಬ ಚೆನ್ನಾಗಿತ್ತು ಅಥವಾ ಎಸ್ಟಿ ಲಾಡರ್ ತುಂಬ ಚೆನ್ನಾಗಿತ್ತು. ಈಗ ಮೇಕಪ್ ಆರ್ಟಿಸ್ಟುಗಳಿಗಿಂತನೂ ಕ್ಲೈಂಟ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ರಿಸರ್ಚ್ ಮಾಡಿಬಿಟ್ಟಿರ್ತಾರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಆ್ಯಂಡ್ ChatGPT, ಆಲ್ AI. ಯಾ, ಎಲ್ಲ ನೋಡಿ ಅವರು ನಮ್ಗೆ ಹೇಳ್ತಿರ್ತಾರೆ, ನನಗೆ ಈ ಪ್ರಾಡಕ್ಟ್ ಸೂಟ್ ಆಗುತ್ತೆ, ನನಗೆ ಮಾಡಿಕೊಡಿ ಅನ್ನೋ ಮುಂದೆ ಬಂದಿರೋವಾಗ ನಾವೇನು ಮಾಡಬೇಕು? ಸೊ ಆದಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇಂಡಿಯಾದಲ್ಲಿ ಸಿಗೋದು ಅಂದರೆ ಪಟ್ ಅಂತ ಹೋದ ತಕ್ಷಣ ಸಿಗೋಂಥ ಪ್ರಾಡಕ್ಟ್ನ ನಿಮಗೆ ಹೇಳಿದೆ ಇಲ್ಲಿ. ಸೊ ಈಗ ಕ್ಲೈಂಟ್ಸಿಗೆ ಬ್ರ್ಯಾಂಡ್ಸ್ ಮೇಲೆ ಕೆಲವ್ರು ಕನ್ವಿನ್ಸ್ ಆಗ್ತಾರೆ, ಕೆಲವರು ಪರ್ಫಾರ್ಮೆನ್ಸ್ ಮೇಲೆ ಕನ್ವಿನ್ಸ್ ಆಗ್ತಾರೆ. ಬ್ರ್ಯಾಂಡ್ಸ್ ಮೇಲೆ ಕನ್ವಿನ್ಸ್ ಆಗಿರೋದು ಇವೆಲ್ಲ ಹೆಸರುಗಳು ಹೇಳಿದ್ರಿ. ಪರ್ಫಾರ್ಮೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಫೌಂಡೇಶನ್ಗಳು ಯಾವುದು? ಜಾಸ್ತಿ ಜನಕ್ಕೆ ಪಾಪ ಅದು ತಲುಪೇ ಇಲ್ಲ, ಆ ಥರ ಅಂಡರ್ ಡಾಗ್ಸ್. YSL ತುಂಬ ಚೆನ್ನಾಗಿದೆ. ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಆಲ್ಮೋಸ್ಟ್ ಅದು ಮ್ಯಾಟಿಫೈ ಇದೆ. ಬೇಕು ಅಂದರೆ ನಾವು ಡ್ಯೂವಿ ಬೇಕು ಅಂದರೆ ಇಲ್ಯುಮಿನೇಟರ್ ಯೂಸ್ ಮಾಡಿದ್ರೆ ಡ್ಯೂವಿನೂ ಆಗುತ್ತೆ. ಈಸಿ ಬ್ಲೆಂಡಿಂಗ್, ಲಾಂಗ್ ಲಾಸ್ಟ್. ಸೊ ಒನ್ ಬೇಸ್, ಫೌಂಡೇಶನ್ ಬೇಸ್ ಎರಡಕ್ಕೂ ವರ್ಕ್ ಆಗತ್ತಾ? ಈಗ ಕ್ಯಾಮ್ರಾಗ ಮುಂದೆ ಅಥವಾ ಸಂಬಡಿ ಹೂಸ್ ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಎರಡಿಗೂ ಒಂದೇ ಟೈಪ್ ಆಗತ್ತಾ? ಆಗುತ್ತೆ ಮ್ಯಾಮ್. ಆ ಥರ ಏನೋ ಸ್ಪೆಸಿಫಿಕ್ಸ್ ಇದೆಯಾ? ಕ್ಯಾಮ್ರಾ ತುಂಬ ಚೆನ್ನಾಗಿ ಕಾಣೋ ಫೌಂಡೇಶನ್ ಯಾವುದು? ಅಥವಾ ನ್ಯಾಚುರಲ್ ಆಗಿ ನೋ ಮೇಕಪ್ ಲುಕ್ ಕೊಡೋ ಫೌಂಡೇಶನ್ ತುಂಬ ಚೆನ್ನಾಗಿರೋದು ಯಾವುದು? ನೋ ಮ್ಯಾಮ್, ಆ ಥರ ಏನಿಲ್ಲ. ನಾವು ಐ ಕವರೇಜ್ ಅಂತ ಬರುತ್ತೆ, ಒಂದು ಮೀಡಿಯಮ್ ಕವರೇಜ್ ಅಂತ ಬರುತ್ತೆ. ಸ್ಕಿನ್ ಮೇಲೆ ಡಿಪೆಂಡ್ಸ್ ಅದು. ಐ ಕವರೇಜ್ ಬೇಕಾ, ಮೀಡಿಯಮ್ ಕವರೇಜ್ ಬೇಕಾ? ಸೊ ಹೈ ಕವರೇಜ್ ಪೂರ್ತಿ ಇರಬೇಕು ಅಂದರೆ ಹೈ ಕವರೇಜ್ ಬೇಕು. ಇಲ್ಲ 2 hours 3 hours ಮ್ಯಾಕ್ಸಿಮಮ್ 6 hours ಅನ್ನೋ ಆಗಿದ್ರೆ ಹೈ ಕವರೇಜ್ ಏನು ಬೇಕಾಗಲ್ಲ, ಮೀಡಿಯಮ್ ಕವರೇಜ್ ಇದ್ರೂ ಸಾಕು. ಇವಾಗ ಆ್ಯಸ್ ಯೂಶ್ವಲ್ ನಾವೇನು ಇವಾಗೆಲ್ಲ ಬ್ಯೂಟಿ ಸ್ಪಾಟ್ಸ್ ಬೇಕು ಅಂತ ಕೇಳ್ತಾರೆ. ಅಂದರೆ ನಮ್ಮ ಸ್ಕಿನ್ನಲ್ಲಿ ಇರೋವಂಥದ್ದು ಇಲ್ಲದೇ ಇರೋದು ನಾವು ಬೇರೆದನ್ನೇ ಅಕಸ್ಮಾತ್ ಐ ಕವರೇಜ್ ಮಾಡಿಕೊಂಡ್ರೆ ನಂಗೆ ಅದು ನನ್ನ ಸ್ಕಿನ್ ಅಲ್ಲ ಅನ್ನೋ ಫೀಲ್ ಬರ್ತಾಯಿದೆ, ನಂದಲ್ಲ ಅನ್ನೋ ಫೀಲ್ ಬರ್ತಾಯಿದೆ, ಪ್ಲೀಸ್ ನಾನು ಥರನೇ ಇರಲಿ ಅಂತ ಕೇಳೋ ಜನನೇ ಈಗಿರೋದ್ರಿಂದ. ಸೊ ನಮ್ಮ ಐ ಕವರೇಜ್ ಜಾಸ್ತಿ ಪ್ರಿಫರ್ ಮಾಡಲ್ಲ ಈಗಿನ ಜನ. ಅಂದರೆ ನಮ್ಮಲ್ಲಿರೋ ಸ್ಕಾರ್ಸು, ಮಾರ್ಕ್ಸು, ಸ್ಪಾಟ್ಸು ಅಟ್ಲೀಸ್ಟ್ 1 or 2 ಕಾಣಿಸ್ಲಿ. ನಾನು ನ್ಯಾಚುರಲಾಗಿ ಕಾಣಿಸ್ತೀನಿ ಆವಾಗ. ನಂಗೆ ಐ ಸರ್ಕಲ್ ಕವರ್ ಮಾಡಿ, ತುಂಬ ಜನ ಐ ಸರ್ಕಲ್ ಕವರ್ ಮಾಡಿಬಿಟ್ರೆ ನಾನಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಯೂಶಲಾಗಿ. ಅವಾಗ ಏನು ಮಾಡ್ತೀವಿ, ನ್ಯೂಟ್ರಲೈಸ್ ಮಾಡ್ಕೋತೀವಿ ಸ್ವಲ್ಪ. ಸೊ ಅವ್ರು ನ್ಯಾಚುರಲಾಗಿ ಕಾಣಿಸೋ ಥರ ಫಸ್ಟ್ ಪ್ರಿಪೇರ್ ಮಾಡಿಬಿಡ್ತೀವಿ. ಸೊ ತುಂಬ ನ್ಯಾಚುರಲಾಗಿ ಕಾಣಿಸ್ಬೇಕಂದ್ರೆ ಅಂಡರ್ ಐಸ್ ತುಂಬ ಓವರ್ ಡೂ ಮಾಡಬಾರ್ದು, ಓವರ್ ಲೇಯರಿಂಗ್ ಮಾಡಬಾರ್ದು. ಆಲ್ಮೋಸ್ಟ್ ಕ್ರೀಮಿ ಪ್ರಾಡಕ್ಟ್ ಇರಬೇಕು, ಪೌಡರ್ ಪ್ರಾಡಕ್ಟ್ ಸ್ವಲ್ಪ ದೂರ ಇಟ್ಕೊಂಡಿರಬೇಕು. ಆವಾಗೇನಾಗುತ್ತೆ, ಐ ಕವರೇಜ್ ಬರಲ್ಲ, ಮೀಡಿಯಮ್ ಕವರೇಜ್ ಇರುತ್ತೆ, ಲಾಂಗ್ ಲಾಸ್ಟ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಷ್ಟೆ.